ಬೆನ್ಲಿಂಕ್ 2001ರಲ್ಲಿ ಸ್ಥಾಪನೆಗೊಂಡು ನಮ್ಮ ಸಂಸ್ಥೆಯು ಸತತ 18 ವರ್ಷಗಳಿಂದ ಪ್ರಪಂಚದ 52 ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಜಪಾನೀಸ್ ಟೆಕ್ನಾಲಜಿಯೊಂದಿಗೆ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಅಡಿ ಕಾರ್ಯನಿರ್ವಹಿಸುತ್ತಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಬಳಸಿ ಪರಿಸರ ಹಾಗೂ ವರ್ಷಕ್ಕೆ 72,000 ರು ಉಳಿಸಿ. ನಮ್ಮಲ್ಲಿರುವ ಮಾಡೆಲ್ಗಳು ಕೃತಿ, ಫಾಲ್ಕಾನ್, ಐಕಾನ್ ಮತ್ತು ಆವ್ರಾ. 1 ಕಿಲೋಮೀಟರ್ಗೆ 15 ಪೈಸೆ ಖರ್ಚಾಗುತ್ತದೆ. ಪ್ರತಿ ಚಾರ್ಜ್ಗೆ 130 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸಂಪರ್ಕಿಸಿ ಪ್ರೀತಿಕ್ ಎ ಮೋಟಾರ್, ಸೋಲಾಪುರ್ ಹುಬ್ಬಳ್ಳಿ ಬೈಪಾಸ್, ನೇರ್ ರಿಂಗ್ ರೋಡ್ ಹತ್ತಿರ, ಅಪೋಸಿಟ್ ಚಿದಂಬರಂ ಟೆಂಪಲ್, ವಿಜಯಪುರ. ಕಾಂಟ್ಯಾಕ್ಟ್ ನಂಬರ್ 9972222250 ಮತ್ತು 9110855443. स्वागत है आपका बी न्यूज नेशन में। मैं हूं आबिद हुसैन शेख। बेंगलुरु फसाद पर बोले पूर्व मंत्री अप्पा साहब पट्टन शेट्टी। आज बीजापुर में मीडिया से बात करते हुए पूर्व मंत्री अप्पा साहब पट्टन शेट्टी ने बेंगलुरु फसाद पर बात करते हुए कहा कि ये राजनीति का खेल नहीं, समाज घातक व्यक्तियों का खेल है। अगर किसी ने किसी धर्म की भावनाओं को ठेस पहुंचाई है तो कानून के दायरे में रहकर कार्रवाई करे, ना कि सार्वजनिक संपत्तियों को नुकसान पहुंचाए। दंगाइयों से ही उनकी संपत्ति जब्त करके नुकसान की भरपाई करे सरकार। जिस संगठन ने ये काम किया है पहले उस पर पाबंदी लगाकर सख्त कार्रवाई करे। समाज घातक शक्तियां दोबारा इस तरह की हरकत ना करे, ऐसी कार्रवाई करनी चाहिए सरकार को। इस घटना के कड़े शब्दों में निंदा करते हुए बीजेपी सरकार को बदनाम करने का एक षड्यंत्र बताया पट्टन शेट्टी ने। ಡಿಜೆ ಅಲ್ಲೇನು ಹಳ್ಳಿ ಕೆಜಿ ಗಲಭೆ ಆಗ್ಯದ. ಇದು ಪೊಲೀಸ್ ಇಲಾಖೆ ಕೂಡ ಯಾರದೋ ಒಂದು ಕೈವಾಡದ ಸಂಖ್ಯೆಯನ್ನು ವ್ಯಕ್ತಪಡಿಸ್ಯದ. ಇದು ಆಗಬಾರ್ದಾಗಿತ್ತು. ರಗಡ್ ಪೋಸ್ಟ್ಗಳು ನಾವು ನೋಡ್ತೀವಿ. ಕೆಲವೊಂದು ಮುಸ್ಲಿಂ ಯುವಕರು ಹಿಂದೂ ದೇವತೆಗಳ ಮೇಲೆ ಏನೇನೋ ಹನುಮಾನ್ ದೇವ್ರ ಮೇಲೆ ಕಾಲಿಡೋದು ಅಂಥ ಪೋಸ್ಟ್ಗಳು ಮಾಡಿದ್ದು ನಾವು ನೋಡಿ ಡಿಲೀಟ್ ಮಾಡ್ಯಾರ, ಅದ್ರ ಮೇಲೆ ಕೇಸ್ ಮಾಡ್ಯಾರ, ಅರೆಸ್ಟ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಅವ್ರಿಗೆ ಭಾವನೆಗಳಿಗೆ ತಕ್ಕಂಥ ಏನಾದರೂ ಮಾಡಿ ಅವ್ರ ಮೇಲೆ ಕೇಸ್ ಮಾಡೋದು ಗಲಭೆ ಮಾಡುವಂಥದ್ದಲ್ಲ. ಭಾಳ ಕೆಟ್ಟ ಘಟನೆ. ಅದನ್ನು ನಾವು ಖಂಡಿಸ್ತೀವಿ, ಮಹಾಮಂಡಳದಿಂದ ಖಂಡಿಸ್ತೀವಿ. ವೈಯಕ್ತಿಕವಾಗಿ ನಾನು ಕೂಡ ಮಾಜಿ ಸಚಿವನಾಗಿ ಅದನ್ನು ಆ ಘಟನೆಯನ್ನು ಖಂಡಿಸ್ತೀನಿ. ಅವ್ರು ಯಾರ್ಯಾರು ತಪ್ಪಿಸ್ತಾರದಾರ ಅವ್ರನ್ನೆಲ್ಲ ಕಠಿಣ ಶಿಕ್ಷೆಗೆ ಗುರಿಪಡಿಸ್ಬೇಕು. ಮತ್ತು ಏನು ಸಾರ್ವಜನಿಕ ಆಸ್ತಿ ಹಾನಿಯಾಗ್ಯದ ಆ ಹಾನಿಯನ್ನು ಈಗಾಗಲೇ ಪರಿಶೀಲನೆಯಲ್ಲಿ ನಮ್ಮ ಗೃಹ ಮಂತ್ರಿಗಳು ಅವ್ರ ಆಸ್ತಿ ಮುಟ್ಟುಗೋಲು ಹಾಕ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಮೊದಲು ಮುಟ್ಟುಗೋಲು ಹಾಕುವಂಥ ಕೆಲಸ ನಮ್ಮ ಗೃಹ ಮಂತ್ರಿಗಳು ಕಠಿಣವಾದಂಥ ನಿರ್ಧಾರ ತೆಗೆದುಕೊಳ್ಬೇಕು. ಇನ್ನೊಮ್ಮೆ ಸಾರ್ವಜನಿಕವಾಗಿ ಯಾರ ಮೇಲೆ ವೈಯಕ್ತಿಕ ಹಲ್ಲೆ ಮಾಡಬೇಕಂದ್ರೆ ಯೋಚನೆ ಮಾಡೋ ಗುಂಡಾಗಳು ಇರಲಿ ಅಥವಾ ವೈಯಕ್ತಿಕವಾಗಿರಲಿ ಅಥವಾ ಸಂಚುಗಳು ಇರಲಿ ಅಥವಾ ಪ್ರೇರಣೆ ಇರಲಿ, ಮಾಡೋರು ಮಾಡಿಸೋರು ಎಲ್ಲರಿಗೂ ಕೂಡ ಭಯ ಹುಟ್ಟಿಸ್ಬೇಕು. ನಡಕ್ಕೆ ಹುಟ್ಟುವಾಗ ಇನ್ನೂ ಕಠಿಣವಾದಂಥ ಕ್ರಮ ತಗೋಬೇಕು. ಈಗಾಗಲೇ ನಿನ್ನೆ ನಾನು ನಮ್ಮ ಗೃಹ ಸಚಿವರೊಂದು ಹೇಳಿಕೆ ನೋಡಿದೆ. ಅವರೆಲ್ಲ ಸಾರ್ವಜನಿಕ ಆಸ್ತಿ ಹಾಳು ಮಾಡ್ಯಾರ, ಅವ್ರ ಮನೆಗಳ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡು ಮಾರಿ ಅವ್ನು ಭರಿಸ್ತೀವಿ ಅನ್ನೋವಂಥದ್ದು. ಇಂಥ ನಿರ್ಧಾರಕ್ಕೆ ನಾನು ನಮ್ಮ ಗೃಹ ಮಂತ್ರಿಗಳ ನಿರ್ಧಾರಕ್ಕೆ ಸ್ವಾಗತ ಮಾಡ್ತೀನಿ. ಇನ್ನೂ ಕಠಿಣವಾದಂಥ ತೊಗೋಬೇಕು. ಇದಕ್ಕೆ ಯಾರ್ಯಾರು ಸಂಘಟನೆಗಳದಾವ ಅವು ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಮತ್ತು ಇನ್ನೂ ಕೆಲವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ ಭಾವನೆಗೆ ಧಕ್ಕೆ ಆಗ್ಯದ ಭಾಳಷ್ಟು ಸಲ ಧಕ್ಕೆ ಆಗ್ಯದ. ಕಾನೂನು ರೀತಿ ಅದಕ್ಕೆ ನೀವು ಹೋಗಿ ಕಂಪ್ಲೇಂಟ್ ಮಾಡಿರಿ, ಅದನ್ನ ಮ್ಯಾಗ ಕೇಸ್ ಮಾಡಿರಿ, ಕೋರ್ಟಿಗೆ ಹೋಗ್ರಿ, ಇಲಾಖೆಯವರು ಕ್ರಮ ತೊಗೊಳಿಕ್ಕೆ ಅವ್ರ ಮ್ಯಾಗ ಕೋರ್ಟಿಗೆ ಹೋಗ್ರಿ. ಅದು ಬಿಟ್ಟು ಗಲಭೆ ಮಾಡುವಂಥದ್ದು, ಸಾರ್ವಜನಿಕವಾಗಿ ತೊಂದರೆ ಕೊಡುವಂಥದ್ದು, ದೊಂಬಿ ಮಾಡುವಂಥದ್ದು, ಇದೇ ನೇಪದಲ್ಲಿ ಲೂಟಿ ಮಾಡುವಂಥದ್ದೇನು ಮಾಡಿದ್ದಾರೆ ಮತ್ತು ಮನೆಗಳಲ್ಲಿ ದರೋಡೆ ಮಾಡಿದ್ದಾರೆ, ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ. ಇವೆಲ್ಲವೂ ಮಾಡೋದು ಸಾರಾಸಗಟವಾಗಿ ಇದು ಸಂಪೂರ್ಣವಾಗಿ ಇದು ಹೇಯ ಕೃತ್ಯ, ಇದು ಖಂಡನೀಯವಾದಂಥದ್ದು. ಇದನ್ನು ನಾವು ಮಹಾಮಂಡಳ ಮತ್ತು ನಾವು ಎಲ್ಲರೂ ಕೂಡ ಇದನ್ನು ಖಂಡಿಸ್ತೀವಿ. ಇದನ್ನು ಇನ್ನೊಮ್ಮೆ ಮರುಕಳಿಸೋದಲ್ಲಾಗೆ ಆಗದ ಹಾಗೆ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಮತ್ತು ನಮ್ಮ ಗೃಹ ಮಂತ್ರಿಗಳು ಹೆಚ್ಚಿನ ಕಠಿಣವಾದಂಥ ನಿಯಮಗಳನ್ನು ಹೇರಬೇಕು ಅನ್ನುವಂಥದ್ದು ನನ್ನೊಂದು ಆಗ್ರಹ ಇದೆ. ಸರ್, SDPI ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ ಸರ್. ಪೊಲೀಸರು ಬೇಗ FIR ಮಾಡ್ಕೊಳ್ಳಿಲ್ಲ, ಅದಕ್ಕೆ ಗಲಾಟೆ ಆಯಿತು. ಅದೇ ಗಲಾಟೆ SDPIನ ಮೊದಲು ನಿಷೇಧ ಮಾಡಿ ಆಮೇಲೆ ಅವರಿಗೆ ತನಿಖೆಗೆ ತೊಗೋಬೇಕು. ಫಸ್ಟ್ ನಿಷೇಧ ಮಾಡಬೇಕು. ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಸಮರ್ಥನೆ ಯಾವುದಕ್ಕೆ ಮಾಡ್ಕೋತಾರೆ ಅವರು, ಫಸ್ಟ್ ನಿಷೇಧ ಮಾಡಬೇಕು. ಅದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ನಿಷೇಧ ಮಾಡಿ ಅವ್ರ ಸದಸ್ಯನ ತಂದು ಒಳ ಹಾಕಿ ತನಿಖೆ ಮಾಡಿ
ನಿಮ್ಗೆ ಯಾರು ಸಪೋರ್ಟ್ ಕೊಡ್ತಾರ, ಯಾರು ದುಡ್ಡು ಕೊಡ್ತಾರ, ಯಾರು ಪ್ರಚೋದನೆ ಕೊಟ್ಟಾರ, ಲಾಂಗು ಮಚ್ಚು ಇಡಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರ ಮನ್ಯಾಗ, ಅದನ್ನು ತನಿಖೆ ಮಾಡಿ ಅವರು ಅವ್ರ ಜೊತೆ ಹಿಂದಿದ್ದವರು ಎಲ್ಲರನ್ನೂ ಕೂಡ ಕೇಸ್ ಮಾಡಿ ಬಂಧಿಸ್ಬೇಕು. ಇದು ನಂದು. ಯಾಕಂದ್ರೆ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಡ. ಯಾಕಂದ್ರೆ ಸರ್ಕಾರ ಇಡೀ ಎಲ್ಲರೂ ಕೂಡ ಖಂಡಿಸ್ಯಾರ ಅದನ್ನು. ಅವ್ರು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ ಅಂದ್ರೆ ಅದರ ಅರ್ಥ ಏನು? ಇವರು ಸಮಾಜಘಾತುಕ ಶಕ್ತಿಗಳವರು. ಇದು ಹೇಗೆ ಕೃತಿ ಮಾಡೋಲ್ಲ ಸಮಾಜಘಾತುಕ ಶಕ್ತಿಗಳು, ದೇಶದ್ರೋಹಿಗಳು ಅನ್ನಂಗಿಲ್ಲ, ಸಮಾಜಘಾತುಕ ಶಕ್ತಿಗಳು. ಇವೆಲ್ಲ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂಥವ್ರು, ಪರಸ್ಪರ ವೈಷಮ್ಯ ಮೂಡಿಸುವಂಥ ಕೆಲಸಕ್ಕೆ ಇಂಥ ಸಂಘಟನೆಗಳ ಪ್ರಚೋದನೆ ಇರೋದ್ರಿಂದ ಮೊದಲು ಅದನ್ನು ನಿಷೇಧ ಮಾಡಿ ಅದನ್ನು ಸಂಪೂರ್ಣವಾಗಿ ನಿಷೇಧ ಯಾವ ಕಾಲಕ್ಕೂ ತೆರವಾಗಲಾರಂಗೆ ನಿಷೇಧ ಮಾಡಬೇಕಲ್ಲ. ಮತ್ತು ಕೋರ್ಟಿಗೆ ಅವ್ರ ಪರ್ಮಿಷನ್ ತರೋಕ್ಕೂ ಕೂಡ ಅವಕಾಶ ಇರಬಾರ್ದು. ಆ ರೀತಿ ಅವ್ರನ್ನ ನಿಷೇಧ ಮಾಡಬೇಕು. ಒಂದು ಕಡೆ SDP ಈ ರೀತಿ ಆದ್ರೆ ಸರ್, ಮತ್ತೊಂದು ಕಡೆ ಜಮೀರ್ ಅಹಮದ್ ಅವರು ಯಾರು ಗುಂಡೇಟಿಯಲ್ಲಿ ಹತ್ರ ಅವ್ರಿಗೆ 5 ಲಕ್ಷ ಘೋಷಣೆ ಮಾಡ್ತಾರೆ. ಅದೇ ಜಮೀರ್ ಅಹಮದ್ ಅವರು ಹೋಟ್ ರಾಜಕಾರಣ ಮಾಡತ್ತಾರ. ಹೋಟಿಂಗು ತಮ್ಮ ಕಮ್ಯುನಿಟಿ ಹಿಡ್ಕೊಂಡು ಅವ್ರು ಹೋಟ್ ಹಾಕ್ತಾರೆ ತಿಳ್ಕೊಂಡು ಎಲ್ಲನೂ ಹೊಟ್ಟೆ ಹಾಕ್ಕೊಂಡು ಅವ್ರು ತಪ್ಪು ಮಾಡಿ ಜೈಲಿಗೆ ಹೋಗಿ ಸ್ವಾಗತ ಮಾಡ್ಕೊಳ್ಳೋದು. ಅವ್ರ ವೈಯಕ್ತಿಕ ಅವರು ಗುಂಡೇಟಿನ ಸತ್ತವ್ರಿಗೆ ಇವರು ಸರ್ಕಾರ ಕೊಡ್ತದೆ, ಬೇಕಂದ್ರೆ ಕೊಡ್ತಲ್ಲ ಅದು. ಅವ್ರ ಆರೋಪಿಗಳೆಲ್ಲ ಅಂದ್ರೆ ಇದ್ರ ಅರ್ಥ ಏನು ಉಳಿತದ? ಏನೋ ಗಲಿಬೆ ಆದಕ್ರೆ ಎಲ್ಲಾರು ಒಂದು ಗೋಲಿಬಾರ್ ಆಗೇ ಆಗ್ತದೆ. ಅಮಾಯಕರ ಸತ್ರ ಕೊಡ್ರಿ, ಅಮಾಯಕರಪ್ಪ ಏನೂ ಸಂಬಂಧ ಇಲ್ಲ, ಏನೋ ಅಕಸ್ಮಾತ್ ಗುಂಡು ಬಡಿತು, ಅವ್ರ ಗಲಿಬೆಗೆ ಸಂಬಂಧಪಡಂಗಿಲ್ಲ ಅಂದ್ರೆ ಅವ್ರಿಗೆ ಕೊಡಲಿ, ಸರ್ಕಾರ ಪರಿಹಾರ ಕೊಡಲಿ ಬಡವರಿದ್ರೆ. ಅವ್ರು ಆರೋಪಿತ ಸಾಬೀತು ಅವ್ರಿಗೆ ಯಾಕೆ ಪರಿಹಾರ ಕೊಡಬೇಕು? ಅವ್ರ ವೈಯಕ್ತಿಕ ಬೇಕಂದ್ರೆ ಹೋಗಿ ಮನೆಗೆ ಜಮೀರ್ ಅಹಮದ್ ಕೊಡೋಲ್ಯಾಕೆ ಯಾಕಂದ್ರೆ ಓಟ್ ಹಾಕಿರ್ತಾರೆ, ಅಥವಾ ಕಮ್ಯುನಿಟಿ ಮನಸ್ಸು ಹೊಲಸ್ಕೋಬೇಕಾಗಿರ್ಬೇಕು ಅವ್ರಿಗೆ ಜಮೀರ್ ಅಹಮದ್ ಅವ್ರಿಗೆ. ಅದಕ್ಕೆ ಅವ್ರು ಮಾಡತ್ತಾರ, ವೈಯಕ್ತಿಕ ಸ್ವಾರ್ಥದಿಂದ ಮಾಡತ್ತಾರ. ಅವ್ರು ಯಾವುದೇ ಅವ್ರ ಮೇಗೂ ಕಾಳಜಿ ಇಲ್ಲ, ಅವರು ಈ ಕಡೆ ಇದನ್ನು ಮಾಡತ್ತಿಲ್ಲ. ಅವರು ವೈಯಕ್ತಿಕ ತಮ್ಮ ಸ್ವಾರ್ಥ, ತಮ್ಮ ಜನರು ಹೆಚ್ಚಿಗೆ ಫಾಲೋವರ್ಸ್ ಹೆಚ್ಚು ಮಾಡ್ಕೊಳಕ್ಕೆ ತಪ್ಪು ಮಾಡಿದವ್ರನ್ನ ಇವ್ರನ್ನ ಎಲ್ಲ ಕೂಡ ಅವರು ತಮ್ಮ ಹಿಂದಿರಲಿ ಅನ್ನುವಂಥದ್ದಕ್ಕೆ ಅವರು ಆ ರೀತಿ ಮೊನ್ನೆನೂ ಕೂಡ ಭಾಳಷ್ಟು ಕೆಟ್ಟ ಅವ್ರ ಮೇಲೆ ಕಾಮೆಂಟ್ಸ್ಗಳಾಗಿ ಅವ್ರ ವರ್ತನೆಯನ್ನು ಭಾಳಷ್ಟು ಮಂದಿ ಖಂಡಿಸ್ಯಾರ. ಇವರು ಜಮೀರ್ ಅಹಮದ್ ಅವರು ಕೂಡ ಮೊದಲು ಖಂಡಿಸಲಿ. ಅದು PDP ಅದು ಯಾವುದೋ ಐತಲ್ಲ ಸಂಘಟನೆ, ಅದನ್ನು ನಿಷೇಧ ಮಾಡೋಕ್ಕೆ ಅವರು ಆಗ್ರಹ ಮಾಡಲಿ. ಆಮೇಲೆ ಯಾರು ಸತ್ತವ್ರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಿದ್ರು, ಹೇಳೋಲ್ಲಕ್ಕೆ ಬೇಡ ಅನ್ನಂಗಿಲ್ಲ. ಬಟ್ ಗುಂಡಾಗಳಿಗೆ, ಅಪರಾಧಿಗಳಿಗೆ ಯಾರೂ ಕೂಡ ಕನಿಕರ ಪಡಬಾರ್ದು. ಯಾಕೆ ಕನಿಕರ ಪಟ್ಟರೆ ಮತ್ತು ಇದನ್ನು ಈ ಜನ ಹೆಚ್ಚಾಕೋತ ಹೋಗ್ತದೆ. ಏನು ಸಂದೇಶ ಕೊಡ್ಲಿಕ್ಕೆ ಕೊಡ್ತಾರೆ ಸರ್? ಠಾಣೆಗಳನ್ನು ಸುಟ್ಟಿದ್ದಾರೆ, ಸಾರ್ವಜನಿಕ ಆಸ್ತಿ. ಅದೇ ಸರ್ ಹೇಳಿದಲ್ಲ ನಾನು, ಸಾಮಾಜಿಕ ಘಾತುಕ ಶಕ್ತಿಗಳು ಸಮಾಜದಲ್ಲಿ ಸಾಮರಸ್ಯ ಕೆಡಿಸೋರು, ಒಬ್ರಿಗೊಬ್ರಿಗೆ ಜಗಳ ಹಚ್ಚಿ ಇಡೀ ವಾತಾವರಣ ಕಲುಷಿತ ಮಾಡೋಂಥವ್ರು, ಏನೋ ಒಂದು ಒಬ್ರಿಗೆ ಯಾರು ಪ್ರಚೋದನೆ ಕೊಟ್ಟು ಒಂದು ಗುಂಪು ತಮ್ಮ ಕಡೆ ಇಟ್ಕೊಳಕ್ಕೆ, ಇದು ಒಂದು ಎಲ್ಲೋ ಒಂದು ಕಡೆ ಒಂದು ಶಕ್ತಿ ಕೆಲಸ ಮಾಡ್ತದೆ. ಆ ಶಕ್ತಿನ ಮಟ್ಟ ಹಾಕಬೇಕಾಗ, ಆ ಶಕ್ತಿನ ಮಟ್ಟ ಹಾಕ್ಬಾರ್ದು. ಯಾರೂ ರಾಜಕಾರಣಿಗಳು ಮುಲಾಜಿಗೆ ಹೋಗಬೇಡ್ರಿ. ಇದೇನು BJP ಕಾಂಗ್ರೆಸ್ ಅನ್ನುವಂಥದ್ದಿಲ್ಲ. ಅವರೊಬ್ಬರು ಕಾಂಗ್ರೆಸ್ ಸದಸ್ಯರ ಶಾಸಕರ ಸಂಬಂಧಿಕರದಾರ, ಅದು ಏನು ಕಾಂಗ್ರೆಸ್ BJP ಬರೋಂಗಿಲ್ಲ. ಸುಮ್ಮನೆ ಓಟ್ ಹಾಕಿದ್ದ ಹಿಂಗೆ ಹಾಕಿದ್ದ DK ಶಿವಕುಮಾರ್ ಹೇಳ್ಕೊತ ಹೊಂಟ್ರೆ ಅದೇನು ಸಂಬಂಧ ಬರೋಂಗಿಲ್ಲ. ಓಟ್ ಹಾಕೋದವ್ರ ಮ್ಯಾಗೇನು ಹೋಗಿ ಮುಸಲ್ರು ಕಾಂಗ್ರೆಸ್ದವ್ರು ಹೋಗಿ ಅಟ್ಯಾಕ್ ಮಾಡೋದಿರ್ತಾನಲ್ಲೇನು? ಏನು ಜಾತಿ ಸಂಬಂಧ ಬರೋಂಗಿಲ್ಲ, ಪಕ್ಷ ಸಂಬಂಧ ಬರೋಂಗಿಲ್ಲ. ಅಶಾಂತಿ ಮಾಡೋಕ್ಕೆ ಒಟ್ಟು ವಾತಾವರಣ ಕೆಡಿಸ್ಬೇಕು. ಸರ್ಕಾರ ಹೆಸರಿಗೆ ಮುಖ್ಯವಾಗಿ ನನಗನ್ನಿಸ್ತದೆ, ನನ್ನ ವೈಯಕ್ತಿಕ ಸರ್ಕಾರ ಹೆಸರು ಹಾಳು ಮಾಡಬೇಕು. ಸರ್ಕಾರ ಆಡಳಿತ ಯಂತ್ರಕ್ಕೆ ತೊಂದರೆ ಕೊಡಬೇಕಂತ ತಿಳ್ಕೊಂಡೆ ಇದು ಒಂದು ಪ್ರಚೋದನೆ ಕೊಟ್ಟು ಯಾರೋ ಒಬ್ಬರು ಹಿನ್ನಡೆಯಾಗಿ ರಾಜಕೀಯವಾಗಿರ್ಬೋದು ಅಥವಾ ಯಾವುದೋ ಒಂದು ಕೈವಾಡದಿಂದ ಇದು ಆಗಿದೆ ಅನ್ನೋದು ನನ್ನೊಂದು ವೈಯಕ್ತಿಕವಾಗಿ. ಗೃಹ ಸಚಿವರು ಸಮರ್ಥವಾಗಿ ನಿಭಾಯಿಸಿದಾರೆ. ಗಲಾಟೆ ಆಗೋಕ್ಕೂ ಮುಂಚೆ ಅವರಿಗೆ ಮಾಹಿತಿ ಇರಲಿಲ್ಲ. ಇದೇನು ಯಾವುದು ಪೂರ್ವ ನಿಯೋಜಿತ ಅಕಸ್ಮಾತ್ 4 ದಿವಸ 5 ದಿವಸ ಮೊದಲಾಗಿದ್ದು ಬೇರೆ, ಮರುಕಳಿಸಿದ್ರೆ ಅದು ಸರ್ಕಾರ ವೈಫಲ್ಯ. ತಕ್ಷಣ ಆಗಿದ್ದದ, ತಕ್ಷಣ ಅದು ಆರ್ಡರ್ ಮಾಡ್ಯಾರ, ಫೈರಿಂಗ್ ಮಾಡ್ಯಾರ, 3 ಮಂದಿ ಸತ್ತಾರ. ಗೃಹ ಮಂತ್ರಿಗಳು ದಿಟ್ಟ ನಿರ್ಧಾರ ತೆಗೆದುಕೊಂಡ್ರೆ, ಈಗಾಗಲೇ ಹೇಳಿದೆ ನಾನು, ಅವ್ರ ಆಸ್ತಿ ಮಾರಿ ಸಾರ್ವಜನಿಕವಾಗಿ ಅವ್ರನ್ನ ಏನು ಲಾಸ್ ಆಗಿದೆ ಅದನ್ನು ಭರಿಸ್ತೀನಿ ಅನ್ನೋಂಥ ಹೇಳ್ಯಾರಲ್ಲ, ಇದು ನಾವು ಸ್ವಾಗತ ಮಾಡ್ತೀವಿ. ಸಮರ್ಥವಾಗಿ ಗೃಹ ಮಂತ್ರಿಗಳು ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಅವರು ಜೊತೆ ಜನ ಇದ್ದಾರೆ.